ನಮಸ್ಕಾರ ಎಲ್ಲರಿಗೂ. ಸೊ ನಾ ಇವಾಗ LX ಕಂಪನಿದು ಒಂದು ರಿಕ್ಷಾನ ಮೊದಲು ವಿಡಿಯೋ ಮಾಡಿದ್ವಿ. ಸೊ ಅದರದೇ ಒಂದು ಗುಡ್ಸ್ ಗಾಡಿ ತರ ಇದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗಳನ್ನ ಬನ್ನಿ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಸಂದೀಪ್ ಇರ್ಕಲ್ ಅಂತ, ವೇದಾಂತ್ ಮೋಟರ್ಸ್ ಓನರ್ ಸರ್ ನಾನು. ನಮ್ದು ಇದು ಛತ್ತೀಸ್ಗಢದ ಕಂಪ್ನಿ ಇದೆ, LX ಗ್ರೀನ್ ಮೊಬಿಲಿಟಿ ಅಂತ, ಮೇಡ್ ಇನ್ ಇಂಡಿಯಾ ಕಂಪ್ನಿ ಇದೆ. ಎಲ್ಲ ಕಂಪ್ಲೀಟ್ಲಿ ನಮ್ದು ಗಾಡಿ ಮೇಡ್ ಇನ್ ಇಂಡಿಯಾ ಇದೆ. 90% ಕಾಂಪೋನೆಂಟ್ ಎಲ್ಲ ಇಂಡಿಯಾದಲ್ಲಿ ಆಗ್ತದೆ ಇದ್ರದ್ದು. ಇದು ಗಾಡಿ ನಿಮ್ಗೆ ಬಂದ್ಬಿಟ್ಟು 500 kg ಮಟ್ಟ ನೀವು ಇದರಲ್ಲಿ ಇದು ಮಾಡಬಹುದು, ಪಿಕಪ್ ಮಾಡಬಹುದು. 3.5 ಅವರ್ಸ್ ಚಾರ್ಜಿಂಗ್ ಆಗುತ್ತೆ. 3.5 to 4 ಅವರ್ಸ್ ಅಲ್ಲಿ ನಿಮ್ಗೆ 80 to 100 ಕಿಲೋಮೀಟರ್ ರೇಂಜ್ ಬರ್ತದೆ ಸರ್ ಇದು. ಆಮೇಲೆ ನೀವು ಇದರಲ್ಲಿ ಏನಿದೆ ಅಲ್ಲ, ಕಂಪ್ನಿದವರು 130 ಅಂತ ಕ್ಲೇಮ್ ಮಾಡ್ತಾರೆ, ಆದ್ರೆ ನಾವು 80 to 100 ಅಂತ ಹೇಳ್ತೀವಿ. ಆಮೇಲೆ ಅದು ಬಿಟ್ಟು ನಮ್ದು ಸೇಫ್ಟಿ ವೈಸ್ ನಮ್ದು ಇಂಡಿಯಾದಲ್ಲಿ ಯಾವ್ದು ಇಲ್ಲ ಈ ತರ ಗಾಡಿಯಲ್ಲಿ, ಗೂಡ್ಸ್ ಗಾಡಿಯಲ್ಲಿ. ಇದು L3 ಕ್ಯಾಟಗರಿ ಅಂತಾರೆ ಸರ್ ಇದಕ್ಕೆ. L3 ಇದು ಫ್ರಂಟ್ ನಮ್ದು ಹೈಡ್ರೋಲಿಕ್ ಬ್ರೇಕ್ ಇದೆ, ಹಿಂದೆ ಡಿಸ್ಕ್ ಬ್ರೇಕ್ ಇದೆ. ಸೇಫ್ಟಿ ವೈಸ್ ಆ ಗಾಡಿ ಇದೆಲ್ಲ ಸೇಮ್ ಫೀಚರ್ಸ್ ಇದೆ. ಬ್ಯಾಟ್ರಿನೂ ಇದಕ್ಕೆ ಬಂದ್ಬಿಟ್ಟು ನಿಮ್ಗೆ 3 years ವಾರಂಟಿ ಇದೆ. ಇದು ಚಿಪ್ ಬೇಸ್ಡ್, ಬ್ಲೂಟೂತ್ ಬೇಸ್ಡ್ ಇದೆ. ಏನಾರ ಬ್ಯಾಟ್ರಿ ನಿಮ್ಗೆ ವಾರಂಟಿ ಒಳಗೆ ಏನಾರ ಆದ್ರೆ ನೀವು ನಮ್ಮ ಶೋರೂಮಿಗೆ ತೊಗೊಂಬಂದ್ರೆ ನಾವು ಅಲ್ಲೇ ಆಪ್ ಅಲ್ಲಿ ಚೆಕ್ ಮಾಡಿ ಏನಾರ ಇದ್ರೆ ಅಲ್ಲೇ ಸರಿ ಮಾಡಿ ಕೊಡ್ತೀವಿ. ಮೋಟರ್ ಮತ್ತು ಬಾಡಿ ಎಲ್ಲ ಏನಿದೆಲ್ಲ 1 ವರ್ಷ ವಾರಂಟಿ ಬರ್ತದೆ ಸರ್ ಇದ್ರದ್ದು. ಆಮೇಲೆ ಇದರಲ್ಲಿ ಏನಿದೆ ಸ್ಪೆಷಲ್ ಅಂದ್ರೆ, ಇದು ನೀವು 500 ಕಿಲೋಮೀಟರ್ ಬರೀಬಹುದು. ನಮ್ಮ ರೈತ ಜನರಿಗೆ ಇದು ನಂಬರ್ 1 ಇದೆ ಸರ್. ಯಾಕಂದ್ರೆ ನೀವು ಈಗ ಮನೆಯಿಂದ ಗೊಬ್ಬರ ಒಯ್ಯೋದಿರ್ತೈತಿ, ಕಾಳು ಒಯ್ಯೋದಿರ್ತೈತಿ, ಚೀಲ ಹಾಕೊಂಡ್ ಬರೋದಿರ್ತೈತಿ. ಆಮೇಲೆ ನೀವು ಅದಕ್ಕೆ ಬಾಡಿಗೆ ಮಾಡ್ತೀರಿ. ನೀವು ಬಾಡಿಗೆ ಮಾಡಿದ್ರೆ 500 ರೂಪಾಯಿ ಮಿನಿಮಮ್, 500 ರೂಪಾಯಿ 1000 ರೂಪಾಯಿ ಕೇಳ್ತಾರೆ. ಆದ್ರೆ ಇದು ನಮ್ದು ಬರೀ 30 ರೂಪಾಯಿ ಖರ್ಚು ಬರ್ತದೆ ಸರ್ 100 ಕಿಲೋಮೀಟರ್ಗೆ ಚಾರ್ಜಿಂಗ್ ಮಾಡಿದ್ರೆ. ಪೆಟ್ರೋಲ್ ಡೀಸೆಲ್ ನೀವು ಅದೇ 100 ಕಿಲೋಮೀಟರ್ಗೆ ಒಂದು 500 ರೂಪಾಯಿ ಖರ್ಚು ಮಾಡ್ಬೇಕು. ಪೆಟ್ರೋಲ್ ಡೀಸೆಲ್ ಸ್ವಂತ ಗಾಡಿ ಆದ್ರೂ 500 ರೂಪಾಯಿ ಮಾಡ್ಬೇಕು. ಬಾಡಿಗೆ ಗಾಡಿ ಆದ್ರೂ ನಿಮ್ಗೆ 1500 ರೂಪಾಯಿ ತಗೋತಾರೆ. ಮತ್ತೆ ಅವ್ರು ಕಾಲ್ ಮಾಡ್ಬೇಕು, ಬರ್ಬೇಕು. ಇದರಲ್ಲಿ ನೀವು ಜನನೂ ತಗೊಂಡೇ ಹೋಗ್ಬೋದು, ಆಳುಗಳು ಎಲ್ಲ ತಗೊಬಹುದು, ಎಲ್ಲ ಮಾಡ್ಬೋದು. ಮತ್ತೆ ನೀವು ಒಂದು ಬೈಕ್ ತಗೊಂಡು ಈ ಟೈಪ್ ತಗೊಂಡಿಟ್ರೆ ನೀವು ನಿಮ್ ಚಿಂತೆ ಇರೋದಿಲ್ಲ. ರೈತರಿಗೆ ಇದು ಬಹಳ ಅಂದ್ರೆ ಬಹಳ ಚಲೋ ಇದೆ ಸರ್. ಬಹಳ ಕಡಿಮೆ ಕಾಸ್ಟ್, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ. ಈಗ ನೀವು ಏನ್ ಪೆಟ್ರೋಲ್ ಡೀಸೆಲ್ ಕಾಸ್ಟ್ ಅಲ್ಲಿ ಇದರಲ್ಲಿ EMI ಹೋಗ್ಬಿಡ್ತದೆ ಸರ್ ರೈತರಿಗೆಲ್ಲ. ಎಷ್ಟು ಬೀಳುತ್ತೆ ಸರ್ ಇದು ರೇಟ್? ಇದು ನಿಮ್ಗೆ ಇದು 265 ಇದೆ ಸರ್. ಈಗ ನಾವು ನಿನ್ನೆ ಇವತ್ತು ನಮ್ದು ಇಲ್ಲಿ ಇದು ಜಾತ್ರೆ ಇದೆ ಅಂತ ಹೇಳಿ 15,000 ರೂಪಾಯಿ ಈಗ ಬುಕ್ ಮಾಡಿದ್ರೆ 15,000 ಡಿಸ್ಕೌಂಟ್ ಇದೆ. ಇಮಿಡಿಯೇಟ್ ನಿಮ್ಗೆ ಗಾಡಿ ಡೆಲಿವರಿ 15 days ಅಲ್ಲಿ ಸಿಗ್ತದೆ ಸರ್. ಗಾಡಿ 15 days ಅಲ್ಲಿ ಸಿಗ್ತದೆ. ಲೋನ್ ಫೆಸಿಲಿಟಿನೂ ಇದೆ ಸರ್. ಅದ ನಾವು ಫೈನಾನ್ಸರ್ ಇದಾರೆ, ನಿಮ್ಗೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ರೆ ಅವ್ರು ಎಷ್ಟು ಲೋನ್ ಆಗ್ತಿದೆ, ಎಷ್ಟು ಪೀರಿಯಡ್ ಆಗ್ತಿದೆ ಎಲ್ಲ ನಿಮ್ಗೆ ಎಲ್ಲ ಮಾಡಿ ನಿಮ್ ಸಿಬಿಲ್ ಎಲ್ಲ ಚೆಕ್ ಮಾಡಿ. ಸಿಬಿಲ್ ಅಂದ್ರೆ ಏನಿದೆ ಸರ್, ಸಿಬಿಲ್ ನಾವು ರೈತರಿಗೆಲ್ಲ ಆಗುದಿಲ್ಲ ಅಂತ ಬರೀ 1-2 ಕ್ರೈಟೇರಿಯಾ ಅವಷ್ಟ ಚೆಕ್ ಮಾಡಿ ಕೊಡ್ತಾರೆ ಸರ್. ಜಸ್ಟ್ ಫಾರ್ ದ್ಯಾಟ್ ಇನ್ಫಾರ್ಮೇಶನ್ ಸಿಬಿಲ್ ತಗೋತಾರ ಅವ್ರು. ಯಾಕಂದ್ರೆ ಎಲ್ಲಾರ್ದು ಸಿಬಿಲ್ ಇರುದಿಲ್ಲ, ಅದು ಒಂದು ಫೆಸಿಲಿಟಿ ಇದೆ ನಮ್ಗೆ. ಮತ್ತೆ ಅದು ಬಿಟ್ಟು ಒಂದ್ ಏನಂದ್ರೆ, ನಮ್ಮ ರೈತ ಜನರಿಗೆ ಇಂತ ಗಾಡಿ ಈ ಕಾಸ್ಟ್ ಒಳಗೆ ಎಲ್ಲೇನು ಸಿಗುದಿಲ್ಲ ಸರ್. ಗಾಡಿ ಬಾಳ ಅಂದ್ರೆ ಬಾಳ ಒಳ್ಳೇದಿದೆ. ಮತ್ತೆ ಕರ್ನಾಟಕದಲ್ಲಿ ಈಗ ಫಸ್ಟ್ ಲಾಂಚ್ ಮಾಡಿದ ಹಾವೇರಿಯಲ್ಲಿ ಸರ್ ನಮ್ಮ ಕಂಪನಿದು. ಇನ್ಮೇಲೆ ಎಲ್ಲ ಶೋರೂಮ್ ಆಗ್ತಾ ಇದಾವೆ. ಬೆಳಗಾಂ ಪ್ರೆಸೆಂಟ್ ಈಗ ನಮ್ದು ಹಾವೇರಿ ಫಸ್ಟ್ ಆಗಿದೆ ರೀ. ಬೆಳಗಾಂ ಈಗ 2 ತಿಂಗಳಲ್ಲಿ ಹುಬ್ಳಿಯಲ್ಲಿ ಆಗುತ್ತೆ. ಮತ್ತೆ ಹಾಗೆ ನಾವು ಎಕ್ಸ್ಪಾನ್ಷನ್ ಮಾಡೋ ಪ್ಲಾನ್ ಇದೆ ಸರ್ ನಮ್ದೆಲ್ಲ. ಸರ್ ಇದಷ್ಟೇ ಇದೆಯಾ ಅಥವಾ ಬೇರೆ ಎಲ್ಲ ಮಾಡೆಲ್? ಇದರಲ್ಲಿ ಇನ್ನೊಂದು ಮಾಡೆಲ್ ಇದೆ ಸರ್. ಇದೇ ಟೈಪ್ ಸೇಮ್ ಬಾಕ್ಸ್ ಟೈಪ್ ಬರುತ್ತೆ, ಪೂರಾ ಕಂಟೈನರ್ ಬಾಕ್ಸ್ ಬರುತ್ತೆ. ಅದಾದ್ರೆ ನಿಮ್ಗೆ ಒಂದು 25,000 ಎಕ್ಸ್ಟ್ರಾ ಬೀಳುತ್ತೆ. ಸ್ವಲ್ಪ ಎಲ್ಲ ಫ್ಯಾಕ್ಟರಿ ಯೂಸ್ ಬಾಕ್ಸ್ ಟೈಪ್ ಏನಾದ್ರು ಪ್ಯಾಕಿಂಗ್ ಮಾಡುದೆಲ್ಲ ಇರುತ್ತೆ. ಈ ಟೈಪ್ ಬಾಕ್ಸ್ ಬರುತ್ತೆ, ಈ ತರ ಬಾಕ್ಸ್ ಬರ್ತದೆ. ಆಮೇಲೆ ನಮ್ದು ಗ್ಯಾರ್ಬೇಜ್ ಗಾಡಿನೂ ಬರ್ತದೆ ಸರ್. ಗ್ಯಾರ್ಬೇಜ್ ಗಾಡಿನೂ ಇದಾವೆ. ಮತ್ತ ಈಗ ಮುಂದಿನ ಬರುವ ತಿಂಗಳಲ್ಲಿ ಇನ್ನೂ 5 ಗಾಡಿ ನಮ್ಮ ಲಾಂಚ್ ಆಗ್ತಾ ಇದಾವೆ. ಅದರಲ್ಲಿ L5 ಈಗ ನಾರ್ಮಲ್ ಏನ್ ಬಜಾಜ್ ಎಲ್ಲ ಅದಾವಲ್ಲ 50 ಸ್ಪೀಡ್ ಹೋಗುವು, ಅವು ಲಾಂಚ್ ಆಗ್ತವೆ. ಆಮೇಲೆ ಇನ್ನೊಂದು ನಮ್ದು ಒಂದು 6+1 ಲಾಕ್, ಇಂಥ ಗಾಡಿಯಲ್ಲಿ ಪ್ಯಾಸೆಂಜರ್ ಅಲ್ಲಿ 6+1 ಬರ್ತಾ ಇದೆ. ಆಮೇಲೆ ಇದರಲ್ಲಿ 1 ಟನ್ ಬರ್ತಾ ಇದೆ. ಎಲ್ಲ ನಮ್ದು ಈಗ ಬರೋ ದಿವಸ ಒಳಗ ಬಹಳಷ್ಟು ಗಾಡಿಗಳು ಲಾಂಚ್ ಆಗ್ತಾ ಇದಾವೆ ಸರ್. ಲಾಂಚ್ ಆಗಿದಾವೆ, ಸ್ವಲ್ಪ ಇನ್ನೂ ಅವೆಲ್ಲ ಇದರಲ್ಲಿ ಇದಾವೆ ಸರ್. ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದಾವೆ. 2-3 months ಅಲ್ಲಿ ಅವೆಲ್ಲ ಗಾಡಿ ಬರ್ತಾವ ಸರ್. ಸರ್ ಅಡ್ರೆಸ್ ಒಂದು ಸರ್ ನಮ್ದು PB ರೋಡ್ ಅಲ್ಲಿ RTO ಆಫೀಸ್ ಇದೆಲ್ಲ, ಅದ್ರ ಎದುರುಗಡೆ
ರೇವಾಸ ಕಾಂಪ್ಲೆಕ್ಸ್ ಅಂತ ಇದೆ, ಅಲ್ಲಿ ನಮ್ಮ ಶೋರೂಮ್ ಇದೆ, ಸರ್ವಿಸ್ ಸೆಂಟರ್ ಇದೆ ಹಾವೇರಿ. ಹಾವೇರಿಯಲ್ಲಿ. ನೀವು ಬೇಕಾದ ಬೆಳಗ್ಗೆಯಿಂದ ಸಂಜೆ ಮಟ್ಟ ಯಾವಾಗ ಬೇಕಾದ್ರೂ ಬಂದು ವಿಸಿಟ್ ಮಾಡಬಹುದು. ಬೇರೆ ಬೇರೆ ಗಾಡಿನೂ ಇದಾವೆ, ಅಲ್ಲಿ ನೋಡಬಹುದು, ನೋಡಿ ಅಲ್ಲೇ ಇದು ಮಾಡಬಹುದು ಸರ್. ಓಕೆ ಸರ್. ನನ್ನ ಮೊಬೈಲ್ ನಂಬರ್ 9888060463. ಆಮೇಲೆ ನಮ್ಮ ಇನ್ನೊಬ್ಬರು ಶರಣಪ್ಪ ಅಂತ ಇರ್ತಾರೆ, ಇವ್ರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ನೀವು. ನಿಮ್ಮ ನಂಬರ್ ಹೇಳಿ. 8867636201 ಸರ್. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಸರ್.